ಅದ್ಗೆ ಕನ್ಸ್ ಮುಗ್ದೋಯ್ತಾ ಇನ್ನು ಬಾಕಿ ಇದೆಯಾ? ಚಿಕ್ಕಿ ಡುಯೆಟ್ ಅಲ್ಲಿ ಯಾವ ಹಾಡು ಹಾಡಿದ್ರಿ? ರಾಜ ಮುತ್ತು ರಾಜ ಅಂತ ಹೇಳ್ತಿದ್ದ. ಏ ಸ್ವಾತಿ, ಅಯ್ಯೋ ಸ್ವಾತಿ, ನೋಡಲ್ಲಿ ಹೇಗ್ ನಾಚ್ಕೋತಿದ್ದಾರೆ. ಐಸ್ ತರ ಕರ್ಗ್ ಹೋಗ್ತಿದ್ದಾರೆ. ಹೀಗೆ ಬಿಟ್ರೆ ಚಿಕ್ಕಿ ಹರಿದು ನೀರಾಗ್ಬಿಡ್ತಾಳೆ. ಸ್ವಾತಿ, ಯಾರೋ ಮನೆ ಬಿಟ್ಟು ಹೋಗ್ತೀನಂತ ಲಗೇಜ್ ಪ್ಯಾಕ್ ಮಾಡ್ತಿದ್ರು. ಈಗ ನೋಡಿದ್ರೆ ಕನ್ಸಿನ ಲೋಕಕ್ಕೆ ಹೋಗಿರೋ ಹಾಗಿದೆ. ಅದ್ಯಾರೋ ಅಲ್ಲ, ಚಿಕ್ಕಿನೇ. ಚಿಕ್ಕಿ, ಮನೆಯಿಂದ ಯಾವಾಗ ಹೋಗ್ತೀಯ? ಬ್ಯಾಗ್ ಏನಾದ್ರೂ ತಂದ್ಕೊಡ್ಲಾ? ಚಿಕ್ಕಿ, ಬಸ್ ಏನಾದ್ರೂ ಮಿಸ್ ಆದ್ರೆ ಬೆಳಗ್ಗೆ ತನಕ ಕಾಯ್ಬೇಕಾಗತ್ತೆ. ನೀನ್ ಬೇಗ ಹೋಗು. ಏನು ಇಬ್ರು ಸೇರ್ಕೊಂಡು ನನ್ನನ್ನು ರೇಗಿಸ್ತಿದ್ದೀರಾ? ಅಯ್ಯೋ, ನಾವ್ಯಾಕೆ ರೇಗ್ಸೋಣ ಅಲ್ವಾ ಸ್ವಾತಿ? ಹೌದು, ಮತ್ತೆ ನಾವು ಎಷ್ಟೇ ಹೇಳಿದ್ರು ಕೇಳ್ತಾ ಇರೋರು ಮುತ್ತು ಅಕ್ಕನ ಜೊತೆ ಮಾತಾಡಿದ ತಕ್ಷಣ ಪ್ಲೇಟ್ ಚೇಂಜಾ? ಆಹಾ, ಬಲೆ ಇದೆಯಾ ಚಿಕ್ಕಿ? ಅದಕ್ಕೆ ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೊರಡಿ. ಹಾಗಲ್ಲ ಐಶು, ಬೆಳಗ್ಗೆ ಮುತ್ತು ಮಾವಂಗೆ ಟಿಫನ್ ಮಾಡಿಕೊಡ್ಬೇಕು. ಅವ್ರು ಯಾವತ್ತೂ ಆ ರೀತಿ ಕೇಳಿರ್ಲಿಲ್ಲ. ಅದಕ್ಕೆ ಟಿಫನ್ ಮಾಡಿಕೊಟ್ಬಿಟ್ಟು ಆಮೇಲೆ ಹೊರಡ್ತೀನಿ. ಟಿಫನ್ ಅಲ್ವಾ? ನಾನು ಮತ್ತೆ ಐಶು ಅತ್ತೆ ಮಾಡ್ಕೋತೀವಿ ಬಿಡಿ, ನೀವು ಹೋಗಿ. ಅದಕ್ಕೆ ಇವತ್ತಲ್ಲ, ಯಾವತ್ತೂ ಅಣ್ಣನಿಂದ ನಿಮ್ಮ ಮನ್ಸು ದೂರ ಆಗೋದಿಕ್ಕೆ ಬಿಡಲ್ಲ. ಯಾಕಂದ್ರೆ ನಿಮ್ಮ ಮನ್ಸು ಅವ್ರನ್ನ ಬಿಟ್ಟು ಹೋಗೋದಿಕ್ಕೆ ಒಪ್ಪಿಗೆ ಕೊಡಲ್ಲ. ಆದರೂ ಮಾಯಿಕಂಗೆ ಮಾತು ಕೊಟ್ಟಿದ್ದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಮನ್ಸಲ್ಲಿ ಮುತ್ತಣ್ಣನ ಪ್ರೀತಿ ಇದೆ, ಅದು ನಿಮಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಕರೆಕ್ಟ್ ತಾನೇ? ಹೀಗೆಲ್ಲ ಯೋಚನೆ ಮಾಡಿ ಅಪ್ಪನಿಂದ ದೂರ ಆಗೋದಲ್ಲ, ಅವ್ರಿಗಿನ್ನೂ ಹತ್ರ ಆಗ್ಬೇಕು ಚಿಕ್ಕಿ. ಬಾ ಸ್ವಾತಿ.